ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ PH ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ KE ಅವರ ಕಡೆಯಿಂದ ಏನು ಬಂದಿದೆ, ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯ ಆಗೋ ಹಾಗೆ ಒಂದಷ್ಟು ಗುಡ್ ನ್ಯೂಸನ್ನು ಕೊಡೋದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋವಂಥದ್ದು. ವಿದ್ಯಾರ್ಥಿಗಳೇ, ಯಾರ್ಯಾರು ಮೊನ್ನೆ 10, 11 ಮತ್ತು 12ನೇ ತಾರೀಕಿಗೆ ನಡೆದಂತಹ PH ಮೆಡಿಕಲ್ ಟೆಸ್ಟಲ್ಲಿ ಭಾಗವಹಿಸಿದ್ದೀರಿ, ಸೊ ಅಂತಹ ವಿದ್ಯಾರ್ಥಿಗಳ ಒಂದು ಎಲಿಜಿಬಲ್ ನಾನ್ ಎಲಿಜಿಬಲ್ ಲೀಸ್ಟನ್ನು KE ಅವರು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನೀವೇನಾದರೂ ನಾನ್ ಎಲಿಜಿಬಲ್ ಅಂತ ಆದರೆ ನಿಮಗೆ ಬೇರೆ ಯಾವುದೇ ದಾರಿ ಇಲ್ಲ, ಯು ಕೆನಾಟ್ ಹೋಲ್ಡ್ PH ಎಲಿಜಿಬಿಲಿಟಿ ಅಷ್ಟೇ. ಅಂದರೆ ಇದರಲ್ಲಿ ನಾನ್ ಎಲಿಜಿಬಲ್ ಆದರೆ ಇನ್ನೊಂದ್ಸರಿ ಟೆಸ್ಟ್ ಕರೀತಾರಾ, ಇನ್ನೊಂದ್ಸರಿ ನಾವು ಟೆಸ್ಟ್ ಮಾಡಿಸ್ಕೋಬೇಕಾ, ಅದು ಏನೂ ಇಲ್ಲ. ಸೊ ಯು ಆರ್ ನಾಟ್ ಎಲಿಜಿಬಲ್ ಅಷ್ಟೇ. ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಿ ಅಂತಹ ವಿದ್ಯಾರ್ಥಿಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವೇನು ಮಾಡಬೇಕು ಅಂದರೆ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು ಎಲ್ಲರಿಗೂ ಸಂಬಂಧಪಟ್ಟಿರೋದು. ಸೊ ಇಲ್ಲಿ ನೀಟ್ದವರಿಗೆ ಮತ್ತು CET ಅವರಿಗೆ ಬೇರೆ ಬೇರೆ ಲಿಸ್ಟ್ ಏನೂ ಕೊಟ್ಟಿಲ್ಲ, ಒಂದೇ ಲಿಸ್ಟಲ್ಲಿ ಎಲ್ಲ ಹೇಳಿರುವಂಥದ್ದು. ಇಲ್ಲಿ ನಿಮಗೆ ಸ್ವಲ್ಪ ನಾನು ಜೂಮ್ ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ನಿಮಗೆ ಇಲ್ಲಿ CET ನಂಬರ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ, ನೇಮ್ ಅಂತ ಕೊಟ್ಟಿದ್ದಾರೆ, ಅದಾದಮೇಲೆ ಆಪ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಏನಂತೇಳಿ. ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ, ಎಲಿಜಿಬಲ್ ನಾಟ್ ಎಲಿಜಿಬಲ್ ಫಾರ್ UG CET. ನೋಡಿ, ಕೆಲವೊಂದಷ್ಟು ಸರಿ ಏನಾಗ್ತಾರೆ ಅಂತಂದರೆ ಯು ವಿಲ್ ಬಿ ಎಲಿಜಿಬಲ್ ಫಾರ್ CET ಬಟ್ ನಾಟ್ ಎಲಿಜಿಬಲ್ ಫಾರ್ ಮೆಡಿಕಲ್, ಗೊತ್ತಿರಲಿ. ಇಲ್ಲಿ ಮೇ ಬಿ ಬೇರೆ ಬೇರೆ ರೀಸನ್ಗಳು. ಸೊ ಕೆಲವೊಂದಷ್ಟು ಮೆಡಿಕಲ್ ಟೆಸ್ಟನ್ನು ಮಾಡಿಬಿಟ್ಟು ಸೊ ನೀವು ಮೆಡಿಕಲನ್ನು ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ, ಬಟ್ ಇಂಜಿನಿಯರಿಂಗ್ ಮಾಡೋದಕ್ಕೆ ನೀವು ಎಲಿಜಿಬಲ್, ಅಥವಾ BSc ನರ್ಸಿಂಗ್ ಮಾಡೋದಕ್ಕೆ ನೀವು ಎಲಿಜಿಬಲ್ ಅಂತ ಹೇಳಿ ಕೊಡ್ತಾರೆ. ಸೊ ಕೆಲವೊಂದಷ್ಟು ಸಾರಿ ಮೋಸ್ಟ್ ಆಫ್ ದ ಕೇಸಸ್ ನೀವು ಇಂಜಿನಿಯರಿಂಗಲ್ಲಿ ಎಲಿಜಿಬಲ್ ಇದ್ದರೆ ಮೆಡಿಕಲಲ್ಲಿ ಎಲಿಜಿಬಲ್ ಇಲ್ಲದೆ ಇರ್ಬೋದು, ಬಟ್ ಮೆಡಿಕಲ್ ಎಲಿಜಿಬಲ್ ಇದ್ದರೆ ಇಂಜಿನಿಯರಿಂಗ್ ಎಲಿಜಿಬಲ್ ಆಗಿಬಿಟ್ಟಿರ್ತೀರಿ. ಬಟ್ ಇದರಲ್ಲಿ ನಿಮ್ಮ ಒಂದು ಹೆಸರನ್ನು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಿಮ್ಮ ಹೆಸರು ಮುಂದೆ ಎಷ್ಟು ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಇದೆ, ಸೊ ಎಲಿಜಿಬಲ್ ನಾಟ್ ಎಲಿಜಿಬಲ್ ಲೀಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಎಲ್ಲ ವಿದ್ಯಾರ್ಥಿಗಳು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಹಾಗಾದರೆ ಇದರಲ್ಲಿ ಇದು PH ವಿದ್ಯಾರ್ಥಿಗಳಿಗೆ ಖುಷಿಯ ವಿಚಾರ ಆಯಿತು, ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಅವರಿಗೆ. ಬಟ್ ಇಲ್ಲಿ ಉಳಿದವರಿಗೆ ಏನು ಖುಷಿಯ ವಿಚಾರ ಅಂತ ಹೇಳಿ ನೀವು ಕೇಳ್ಬೋದು. ಉಳಿದವರಿಗೆ ಏನು ಖುಷಿಯ ವಿಚಾರ ಅಂತ ಅಂದರೆ, ಸೊ ಗೊತ್ತಿರಲಿ, ನಿಮಗೆ ಈ ಒಂದು PDF ಅನ್ನು ಎಕ್ಸೆಲ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಅದರಲ್ಲಿ ಫಿಲ್ಟರ್ ಹಾಕಿಬಿಟ್ಟು, ಸೊ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಇಂಜಿನಿಯರಿಂಗಲ್ಲಿ ಟೋಟಲ್ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರುವಂಥದ್ದು 265 ಸ್ಟೂಡೆಂಟ್ಸ್. ಬಟ್ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು ಮೆಡಿಕಲ್ಲಿಗೆ ಸಂಬಂಧಪಟ್ಟ ಹಾಗೆ ಖುಷಿಯ ವಿಚಾರ. ಅದೇನಂತಂದರೆ, ಮೆಡಿಕಲಲ್ಲಿ ಎಲಿಜಿಬಲ್ ಆಗಿರುವಂಥ ಸಂಖ್ಯೆಯನ್ನು ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದೆ ಅಂತ ಅಂದರೆ, ನೋಡಿ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಾ, ಕೌಂಟ್ 129 ಅಂಥೇಳಿ. ಅಂದರೆ 129 ವಿದ್ಯಾರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿರುವಂಥದ್ದು. ವಿದ್ಯಾರ್ಥಿಗಳೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, 129 ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರೋ ಅಂಥದ್ದು. ಹಾಗಾದರೆ ಇದು ಉಳಿದವರಿಗೆ ಏನು ಖುಷಿಯ ವಿಚಾರ? ಮೊದಲನೇದಾಗಿ PH ವಿದ್ಯಾರ್ಥಿಗಳಿಗೆ ಖುಷಿಯ ವಿಚಾರ ಏನಂತಂದರೆ, ನೀವು ಇಲ್ಲಿ ಎಲಿಜಿಬಲ್ ಆಗಿ ನೀಟ್ ಮಾರ್ಕ್ಸಿನಲ್ಲೂ ಎಲಿಜಿಬಲ್ ಮಾರ್ಕ್ಸನ್ನು ನೀವು ತೆಗೆದುಕೊಂಡಿದ್ದರೆ, ನೀಟ್ ಎಕ್ಸಾಮಲ್ಲಿ ಎಲಿಜಿಬಲ್ ಮಾರ್ಕ್ಸ್ ಅಂದ್ರೇನು, 125 ಫಾರ್ OBC SC ST, ದೆನ್ 135 or 137 ಇದೆ ಜನರಲ್ ಮೆರಿಟು. ಇಷ್ಟೇನಾದರೂ ನಿಮಗೆ ಬಿದ್ದಿದ್ರೆ, ಈವನ್ 140, 150, 200, 250, ನಿಮಗೆ ಒಂದು ಮೆಡಿಕಲ್ ಸೀಟ್ 100% ಫಿಕ್ಸ್. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಇರುವಂಥ ವಿದ್ಯಾರ್ಥಿಗಳು ಏನಿದ್ದಾರೆ, ಇಲ್ಲಿ ಏನು ಎಲಿಜಿಬಲ್ ಅಂಥೇಳಿ ಈ ಎಲ್ಲ ಲೀಸ್ಟು ಇಲ್ಲಿ ಕೊಟ್ಟಿರೋದಿದೆ, ಸೊ ಈ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸೀಟ್ ಸಿಗ್ತದೆ. ಅದು ಹೇಗೆ ಅಂತ ಕೇಳಿದರೆ, ಕರ್ನಾಟಕದಲ್ಲಿ ಇರುವಂತಹ ಟೋಟಲ್ PH ಸೀಟ್ಸ್ಗಳು 200 ಸೀಟ್ಸ್, ಗೊತ್ತಿರಲಿ 200 ಸೀಟ್ಸ್. ಬಟ್ ಈಗ ಎಲಿಜಿಬಲ್ ಆಗಿರುವಂಥವರ ಸಂಖ್ಯೆ ಎಷ್ಟು? 129. ಅಂದರೆ 71 ಸೀಟುಗಳು ಇನ್ನೂ ಕೂಡ ಉಳಿದಿವೆ. ಇದೇ ನಮಗೆ ಉಳಿದವರಿಗೆ ಇರುವಂಥ ಖುಷಿಯ ವಿಚಾರ. ಒಂದು PHದವರಿಗೆ ಖುಷಿಯ ವಿಚಾರ ಏನಂತಂದರೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈವನ್ ನೀವು ಎಷ್ಟೇ ಮಾರ್ಕ್ಸ್ ತೆಗೆದರೂ ಕೂಡ ನಿಮಗೊಂದು ಮೆಡಿಕಲ್ ಸೀಟ್ ಅಂತೂ 100% ಸಿಗ್ತದೆ. ಅದು ಗೌರ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟ್ ಇನ್ ಪ್ರೈವೇಟ್ ಆಗಿರ್ಬೋದು. ಅದರ ಜೊತೆಗೆ ಈಗ ಉಳಿದಂತಹ 71 ಸೀಟ್ ಏನು ಮಾಡ್ತಾರೆ ಹಾಗಾದರೆ? ಆ 71 ಸೀಟ್ಗಳು ಸೆಕೆಂಡ್ ರೌಂಡಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಹಂಚಲಾಗ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅಂದರೆ ಎಲ್ಲ ಕೆಟಗರಿಯವರಿಗೂ ಸಮಾನವಾಗಿ ಹಂಚಲಾಗ್ತದೆ.
ಇದು ಓನ್ಲಿ ಜನರಲ್ ಮೆರಿಟಿಗೆ ಅಷ್ಟೇ ಅಂತ ಅಲ್ಲ, ನಾವು ಇದನ್ನು ಹಾರಿಜಾಂಟಲ್ ಅಂತ ಕರೆದುಬಿಡ್ತೀವಿ. ಅಂದರೆ ಅದು ಜನರಲ್ ಮೆರಿಟ್ ಇರ್ಬೋದು, ಅಥವಾ SC ಇರ್ಬೋದು, ST ಇರ್ಬೋದು, 3B ಇರ್ಬೋದು, 3A ಇರ್ಬೋದು, 2A 2B ಕ್ಯಾಟಗರಿ 1 ಇವೆಲ್ಲ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಇದನ್ನು ಹಂಚಿಬಿಡ್ತಾರೆ. ಸಮಾನವಾಗಿ ಅಂದರೆ ಅದೇನು ಪರ್ಸಂಟೇಜ್ ಇದೆ ಅದರ ಪ್ರಕಾರ ಹಂಚ್ತಾರೆ, ಅದು ಏನೇ ಇದ್ಕೊಂಡು ಹೋಗಲಿ. ಬಟ್ ಒಟ್ಟಿನಲ್ಲಿ ಉಳಿದಂತಹ 70 ಸೀಟುಗಳು ವೇಸ್ಟ್ ಆಗೋದಿಲ್ಲ. ಆ 70 ಸೀಟುಗಳು ಈ ವರ್ಷ ಮತ್ತೆ ಹೊಸದಾಗಿ ಕಾಲೇಜ್ಗಳು ಸ್ಟಾರ್ಟ್ ಆಯಿತು ಅಂದರೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗ್ತದೆ, ಈ PH ಸೀಟುಗಳು ಜಾಸ್ತಿ ಆಗ್ತದೆ. ಸೊ ಈ 70-75 ಸೀಟ್ಸ್ ಏನಿದೆ ಇದು ಎಲ್ಲರಿಗೂ ಕೂಡ ಬರುವಂಥದ್ದು. ಅಂದರೆ ನಿಮಗೆ ಇನ್ನೂ 75 ಸೀಟ್ಸ್ ಜಾಸ್ತಿ ಆಯಿತು. ಅದಕ್ಕೆ ನಿಮ್ಮ ಪಾಸಿಬಿಲಿಟಿ ಸ್ವಲ್ಪ ಅಟ್ಲೀಸ್ಟ್ 1% ಸೀಟ್ ಸಿಗುವಂಥ ಪಾಸಿಬಿಲಿಟಿ 1% ಜಾಸ್ತಿ ಆಯಿತು. ಇದೇ ನಮಗೆ ಖುಷಿಯ ವಿಚಾರ. ಇರೋವಂಥ ಸೀಟ್ಗಳು 200, ಬಟ್ ಎಲಿಜಿಬಲ್ ಆಗಿರೋರ ಸಂಖ್ಯೆನೇ 129. ಇನ್ನೊಂದು ಸಾರಿ ಏನು ಟೆಸ್ಟ್ ತೊಗೊಳ್ಳೋದಿಲ್ಲ, ಏನು ಮಾಡೋದಿಲ್ಲ ಅವರು. ಸೊ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಟೈಮ್ ಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಬಟ್ ಏನೇ ಇದ್ದರೂ ಕೂಡ ಒಂದು 70-75 ಸೀಟ್ ಅಂತೂ ಎಲ್ಲರಿಗೂ ಈ ಸೆಕೆಂಡ್ ರೌಂಡಿನಲ್ಲಿ ಸಿಗ್ತದೆ. ಅದಕ್ಕೆ ನೀವೆಲ್ಲರೂ ಖುಷಿ ಪಡಲೇಬೇಕು. ನಿಮಗೆ ಖುಷಿ ಆಗಲಿ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡಿರೋವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.